ತಲೆ ಹರಟೆ ನಿಂತರಲೆ ತರ ಹೋಯ್ ನಿನ್ ಮಾತು ನಿನ್ ಸ್ಟೈಲು ಬಲು ಜೋರು ಕಣ ಹೋಯ್ ಹಗಲನ್ನು ತೂಕಕ್ಕೆ ಇಡು ಕತ್ತಲನ್ನು ಅಳೆದು ನೋಡು ಸುಮ್ಮನೆ ತರಲೆ ಮಾಡು ಸಾಕು. What is this, Kanta? What is this? I don't like it. I don't like it. Oh my God, ಶಿವಪ್ಪ ಯಾಕಪ್ಪ ಈ ಚುನಾವಣೆ ಆಗಾಗ ಬರೋ ಹಾಗೆ ಮಾಡಿ ನಮ್ಮ ಪೀಪಲ್ ಇದ್ದ ಬದ್ದ ಕೆಲಸನ ಹಾಳು ಮಾಡ್ತೀಯಾ, ಅವರ ತಲೆ ಕೆರ್ಕೊಂಡು ಗೊಬ್ಬರ ಆಗೋ ತರ ಮಾಡ್ತೀಯಾ. ಎಲೆಕ್ಷನ್ ಬಂದ್ರೆ ಇವ್ರಿಗೆ ಯಾಕೆ ಚಿಂತೆ ಅಂತ ಕೇಳ್ತಿಯಲ್ಲ ಡಿಯರ್ ನೀನು. ಕೇಳಿಲಿ ಹೇಳ್ತೀನಿ. ಪಾಪ ನಮ್ಮ ರೂರಲ್ ಪೀಪಲ್ ದಿನ ಬೆಳಗಾದ್ರೆ ಸಾಕು, ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಿ ಕಷ್ಟಪಟ್ಟು ಮೈ ಮುರಿದು ದುಡ್ದು ಮಧ್ಯಾಹ್ನ ಮರದ ಕೆಳಗಡೆ 2 ಮುದ್ದೆ ತಿಂದು ರಾತ್ರಿ ಮನೆಗೆ ಬಂದು ಬೆಚ್ಚಗೆ ಕಾಲ್ ಚಾಚಿ ನಿದ್ದೆ ಮಾಡ್ತಾರೆ ಗಡದ್ದಾಗಿ. ಆದ್ರೆ ಈ ಡಬ್ಬ ಎಲೆಕ್ಷನ್ಗಳು ಬಂದ್ಬಿಟ್ರೆ ಸಾಕು, ನಮ್ಮ ಯಡಿಯೂರಪ್ಪ ಬರ್ತಾರೆ ಅಂತ ಕೆಲವರು ಊರ ಮುಂದ್ಗಡೆ ಹಾರ ತುರ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಮತ್ತೆ ಕೆಲವರು ನಮ್ಮ ಕುಮಾರಸ್ವಾಮಣ್ಣ ಬರ್ತಾರೆ ಅಂತ ಊರ ಮಧ್ಯದಲ್ಲಿ ಟೆಂಟ್ ಹಾಕೊಂಡು ಕಾಲ ಕಳೀತಾರೆ. ಕೊನೆಗೆ ಇವರೆಲ್ಲ ರೆಡಿ ಮಾಡಿದ್ಮೇಲೆ ಹೈಟೆಕ್ ಕಾರ್ ಒಳಗೆ ಜೊಯ್ ಅಂತ ಬಂದು ಅವಸರದಲ್ಲಿ ಆ ಕಡೆ ಈ ಕಡೆ ಓಡಾಡಿ ನಮ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಜನರ ತಲೆ ಸೋರು ಹೋಗ್ತಾನೆ ಇರ್ತಾರೆ ಈ ನಮ್ಮ ಖಾದಿ ಫೆಲೋಸ್ಗಳು. ಇನ್ನು ಈ ನಮ್ಮ ಪೀಪಲ್ ಕೂಡ ಮೇಲಿಂದ ಮೇಲೆ ಯಾರನ್ನಪ್ಪ ಆರಿಸೋದು ಅಂತ ಥಿಂಕ್ ಮಾಡ್ತಾನೆ ಇರ್ತಾರೆ, ತಲೆಗೆ ಎರೆಹುಳ ಬಿಡ್ಕೊಂತಾನೆ ಇರ್ತಾರೆ. ಇನ್ನು ಇವರಾರಿಸಿ ಕಳಿಸಿದ ಈ ಖಾದಿ ಫೆಲೋಸ್ಗಳು ಕೆಲಸ ಮಾಡದೆ ಜನಕ್ಕೆ ಕೈ ಕೊಟ್ಟು ಫಾರಿನ್ ಟೂರು ಇಲ್ಲ ಬೀಚ್ ನೆಲ್ಲ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ ಇವರು. ಇನ್ಮೇಲಾದ್ರೂ ಒಳ್ಳೆಯವ್ರನ್ನ ಆರಿಸೋಣ ಅಂತ ಹೇಳಿದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಅವರು ಕೊಟ್ಟ 90 ಕುಡಿದು ಟರ್ರ್ ಅಂತ ಪಲ್ಟಿ ಹೊಡೆದು ಯಾರ್ಯಾರಿಗೆ ಓಟ್ ಹಾಕ್ದೆ ಅಂತಾನೆ ಗೊತ್ತಾಗಲ್ಲ ನಮ್ಮ ಪೀಪಲ್ಗೆ. ಎಲ್ಲ ಕಂಟ್ರಿ ಸಾರಾಯ್ ಮಹಾತ್ಮೆ ಕಾಂತ, ಕಂಟ್ರಿ ಸಾರಾಯ್ ಮಹಾತ್ಮೆ. ಇದನ್ನೆಲ್ಲ ನೋಡಿ ನಾನೊಂದು ಸಖತ್ತಾಗಿ ಹಾಡ್ನ ರಿಮಿಕ್ಸ್ ಮಾಡಿದ್ದೀನಿ, ಕೇಳೋ ಹೇಳ್ತೀನಿ. ನಮ್ಮ ವೋಟ್ ಮಾಡೋದಕ್ಕಿಂತ ಬಿಫೋರ್ ಆಗಿ ಪೀಪಲ್ ಈ ಸಾಂಗ್ ನ ಕೇಳಲಿ. ಓಕೆ ಮೈ ಡಿಯರ್ ಪೀಪಲ್, ಸಾಂಗ್ ನ ಸ್ಟಾರ್ಟ್ ಮಾಡ್ತೀನಿ, ಕಿವಿ ಓಪನ್ ಮಾಡ್ಕೊಂಡು ಕೇಳಿ, ಎಂಜಾಯ್ ಮಾಡಿ, ನೀವು ಹಂಗೇನೆ ಫಾಲೋ ಮಾಡಿ. ನಶೆಯಲ್ಲಿ ಇವರಿಗೆ ಓಟನ್ನು ಹಾಕೋಕೆ ಯಾವತ್ತು ಹೋಗ್ಬಾರ್ದು ರೀ. ಅತ್ತಾಗೆ ಆ ಪಕ್ಷ ಇತ್ತಾಗೆ ಈ ಪಕ್ಷ ಯಾವತ್ತು ಇರಬಾರ್ದು ರೀ. ಹೊಸ ಪಕ್ಷ ಕಣ್ಣಲ್ಲಿ ಕುರ್ಚಿಯ ಕನಸಂತೆ, ಹಳೆ ಪಕ್ಷ ಆರಿಸಿದ್ರೆ ಬಕ್ಕೀಟೆ ಗ್ಯಾರಂಟಿ. ಒಳ್ಳೆಯವ್ರಿಗೆ ಓಟ್ ಹಾಕಿ ಚೆನ್ನಾಗಿರಿ, ಕಣ್ಮುಚ್ಚಿ ಮಾತ್ರ ಸುಮ್ಮನೆ ಕೂರ್ಬೇಡಿ. ಆಳೋರ ಮನಸ್ಸಲ್ಲಿ ಏನೇನಿದೆ ತಿಳ್ಕೊಳ್ಳೋ ತಾಕತ್ತು ನಮಗೆಲ್ಲಿದೆ. ಕರಪ್ಷನ್ನು ಇರದ ಪಕ್ಷವೇ ಇಲ್ಲ, ಓಟನ್ನು ಹಾಕ್ಬಹುದು ನಶೆ ಇಲ್ಲದೆ, ಗೆಲ್ಸೀನು ಕಳಿಸ್ಬಹುದು ಡೌಟ್ ಇಲ್ಲದೆ. ನಮ್ಗಂತೂ ಇವ್ರ ಮೇಲೆ ನಂಬಿಕೆನೂ ಇಲ್ಲ. ಇವರ ಆಡಳಿತಕ್ಕೀಗ ಮೈಲೇಜು ತುಂಬಾನೇ ಕಡಿಮೆ. ಹಣದಾಸೆ ಬಂದ್ಮೇಲೆ ಹಿಂಗಾಯ್ತು ಕಣ್ರಿ ಸ್ವಾಮಿ, ಇವರಿಂದ ಕಣ್ಣೀರು ಗ್ಯಾರಂಟಿರಿ. ಯಾವುದಕ್ಕೂ ನೀವು ತಯಾರಾಗಿರಿ. ನಶೆಯಲ್ಲಿ ಇವರಿಗೆ ಓಟನ್ನು ಹಾಕೋಕೆ ಯಾವತ್ತು ಹೋಗ್ಬಾರ್ದು ರೀ. ಅತ್ತಾಗೆ ಆ ಪಕ್ಷ ಇತ್ತಾಗೆ ಈ ಪಕ್ಷ ಯಾವತ್ತು ಇರಬಾರ್ದು ರೀ. ಕೇಳಿದ್ರ ಮೈ ಡಿಯರ್ ಕಾಂತ ಅಂಡ್ ಮೈ ಡಿಯರ್ ಪೀಪಲ್, ಹಾಡು ಸೂಪರ್ ಆಗಿತ್ತಲ್ವಾ ಇವಾಗ. ಓಕೆ, ಇದೆಲ್ಲ ಇರ್ಲಿ, ನಡಿ ಹೋಗೋಣ. ನನ್ನ ಓಲ್ಡ್ ಮಾಡೆಲ್ ಜಾವಾ ಬೈಕ್ ನ ಈಚೆ ತೆಗಿತೀನಿ.
ನಮ್ಮ ಚೆಲುವಿನ ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟ ಚಂದ್ರಶೇಖರ ಕಂಬಾರ ಅವ್ರಿಗೆ ಖುದ್ದಾಗಿ ಮೀಟ್ ಮಾಡಿ ಕಂಗ್ರಾಟ್ಸ್ ಹೇಳಿ ಅವ್ರ ಮನೇಲಿ ತಿಂಡಿ ತಿನ್ಕೊಂಬರೋಣ. ನಡಿ ಕಾಂತ ನಡಿ.